ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಬೆಂಗಳೂರು ಇವರ ನಿರ್ದೇಶನದ ಮೇರೆಗೆ ರಾಜ್ಯದ ಎಲ್ಲ ತಹಶೀಲ್ದಾರ್ ಕಾರ್ಯಾಲಯಗಳಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಇವತ್ತು ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಮುಷ್ಕರದ ಮುಖ್ಯ ಉದ್ದೇಶ ಏನಂದ್ರೆ, ಸರ್ಕಾರ ಹಲವು ತಾಂತ್ರಿಕ ಆ್ಯಪ್ಗಳನ್ನು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ನಿರ್ವಹಿಸಲು ನೀಡುತ್ತಿದ್ದು, ಸುಮಾರು 17ಕ್ಕಿಂತ ಅಧಿಕ ಆ್ಯಪ್ಗಳನ್ನು ನಮಗೆ ನೀಡುತ್ತಿದ್ದಾರೆ. ಹೀಗಾಗಿ ನಮಗೆ ಯಾವುದೇ ಮೊಬೈಲ್ಗಳನ್ನು ಕೊಡದೆ, ಯಾವುದೇ ಇಂಟರ್ನೆಟ್ ಕೊಡದೆ ಕೆಲಸಗಳನ್ನು ಕೇಳುತ್ತಿರುವುದು ಬಹಳ ನಮಗೆ ನೋವುಂಟು ಮಾಡಿದೆ. ಹೀಗಾಗಿ ಸರ್ಕಾರ ನಮಗೆ ಮೂಲಭೂತ ಸೌಲಭ್ಯಗಳಾಗಲಿ, ನಮ್ಮ ಹಳ್ಳಿಗಳಲ್ಲಿ ಕಚೇರಿಗಳಾಗಲಿ ಯಾವುದನ್ನು ಕೂಡ ಒದಗಿಸಿಲ್ಲ. ಒಂದು ಕುರ್ಚಿ ಟೇಬಲ್ ಹಿಡ್ಕೊಂಡು ಯಾವುದನ್ನು ನಮಗೆ ಒದಗಿಸಿಲ್ಲ. ಹೀಗಾಗಿ ನಮಗೆ ಮೂಲಭೂತ ಸೌಲಭ್ಯಗಳನ್ನು ಪೂರೈಸಿರಿ ಅಂತೇಳಿ ಇವತ್ತು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಈ ಮುಷ್ಕರದ ಜೊತೆಗೆ ಹಲವಾರು ಆ್ಯಪ್ಗಳನ್ನು ಜಾರಿಗೆ ತರ್ತಾ ಇದ್ರು. ಒಂದರ ಮೇಲೆ ಒಂದು ಆ್ಯಪ್ಗಳನ್ನು ತಂದರೂ ನಮಗೆ ಸಮಯಾವಕಾಶ ನೀಡ್ತಾ ಇಲ್ಲ. ಒಂದಾದ ಕೂಡಲೇ ಮತ್ತೊಂದು ಕೆಲಸವನ್ನು ನಿರ್ವಹಿಸಕ್ಕೆ ಸಮಯ ಕೂಡ ಕೊಡ್ತಾ ಇಲ್ಲ. ರ್ಯಾಂಕಿಂಗ್ ಅಂತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ನಮಗೆ ರಜಾ ದಿನಗಳಲ್ಲಿ ಕೂಡ ಕೆಲಸ ಮಾಡಂತಾರೆ. ಈ ಆಧಾರ್ ಸೀಡಿಂಗ್ ಆ್ಯಪ್ ಬಂದಾಗಿಲ್ಲಂತೂ ನಾವು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಕೆಲಸ ಮಾಡಿದರೂ ಕೂಡ ನಮ್ಮ ಕೆಲಸ ಮುಗಿತಾ ಇಲ್ಲ. ಮತ್ತು ಯಾವುದೇ ಆ್ಯಪ್ ತರಲಿ, ಏನೇ ತರಲಿ, ಅದಕ್ಕೆ ಸೂಕ್ತವಾದಂಥ ತರಬೇತಿನೂ ಕೊಡೋದಿಲ್ಲ. ಒಟ್ಟು ಮಾಡಿರಿ ಅಂತ ಹೇಳಿ ನಮ್ಮ ಮೇಲೆ ಭಾರ ಇರೋದು. ಹೀಗಾಗಿ ರಾಜ್ಯದಲ್ಲಿ ಹಲವಾರು ಗ್ರಾಮ ಆಡಳಿತ ಅಧಿಕಾರಿಗಳು ಅಮಾನತು ಕೂಡ ಆಗಿದ್ದಾರೆ. ಹೃದಯಾಘಾತದಿಂದ ಸಾವು ಕೂಡ ಆಗಿದೆ. ಇದೆಲ್ಲವೂ ನಮಗೆ ನೋವುಂಟು ಮಾಡಿ ಇವತ್ತು ಸಂಘದ ನಿರ್ದೇಶನದ ಮೇರೆಗೆ, ರಾಜ್ಯಾಧ್ಯಕ್ಷರ ನಿರ್ದೇಶನದ ಮೇರೆಗೆ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತಿನ ದಿನ ತಾಲೂಕಿನಾದ್ಯಂತ ಎಲ್ಲ ರಾಜ್ಯದ ತಾಲೂಕು ಕಚೇರಿಗಳಲ್ಲಿ ಮುಷ್ಕರ ಇದ್ದು, ನಾಳೆ ಜಿಲ್ಲಾ ಆಡಳಿತದ ಮುಂದೆ, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮುಷ್ಕರವನ್ನು ಹಮ್ಮಿಕೊಳ್ತಿದ್ವಿ. ಎಲ್ಲಿವರೆಗೂ ನಮ್ಮ ಬೇಡಿಕೆ ಈಡೇರೋದಿಲ್ಲ ಅಲ್ಲಿವರೆಗೂ ನಮ್ಮ ಮುಷ್ಕರ ಹಿಂತೆಗೆದುಕೊಳ್ಳಲ್ಲ ಅಂತ ನಮ್ಮ ರಾಜ್ಯಾಧ್ಯಕ್ಷರು ತಿಳಿಸಿದ ಪ್ರಕಾರ ಮುಷ್ಕರ ಮಾಡ್ತಾ ಇದ್ದೀವಿ. ಮನವಿಗಳಂತೂ ಸುಮಾರು ಮನವಿಗಳೇ ಆಗಿದಾವೆ. ಅವಕ್ಕೆ ಲೆಕ್ಕ ಇಲ್ಲದಷ್ಟು ಮನವಿಗಳಾದರೂ ಅದಕ್ಕೆ ಯಾವುದೂ ನಮಗೆ ಸರ್ಕಾರ ಸ್ಪಂದಿಸಿಲ್ಲ. ಯಾರು ಕೂಡ ನಮ್ಗೆ ಕರೆದು ಮಾತಾಡಿಸಿಲ್ಲ. ಮುಂದಿನ ಹೋರಾಟ ಯಾವ ರೀತಿ ಕ್ರಮ? ರಾಜ್ಯಾಧ್ಯಕ್ಷರು ಇವತ್ತು ಸಂಜೆಗೆ ಅದನ್ನು ತಿಳಿಸ್ತಾನೆ ಅಂತ ಹೇಳಿದ್ದಾರೆ. ನಾಳೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಆದ ಬಳಿಕ ಮುಂದಿನ ನಿರ್ಧಾರ ನಾವು ಬೆಂಗಳೂರಿಗೆ ಅದನ್ನು ಮುಷ್ಕರ ಮಾಡ್ಬೇಕಂತೇಳಿ ವಿಚಾರ ಇದೆ.